ಅವ್ರ ಫೋನ್ ನಂಬರ್ ಗೊತ್ತಾ ನಿಮ್ಗೆ? ಇಲ್ಲ ಸರ್, ನಮ್ಗೆ ಅವೆಲ್ಲ ಗೊತ್ತಿರಲ್ಲ. ಹೋಗ್ಲಿ, ದುಡ್ಡು ಎಷ್ಟು ಕೊಟ್ರು? 5 ಲಕ್ಷ. ಯಾವ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಆಯ್ತು? ನಮ್ಮೂರು ಬ್ರಾಂಚ್ ಸರ್. ಅಂದ್ರೆ ಯಾವ ಊರು? ಗೊರೂರು ಸರ್. ಸರಿಯಾಗಿ ಯೋಚನೆ ಮಾಡಿ ಹೇಳು. ಹೌದು ಸರ್, ಆ ಊರಿಗೇನೆ. ಎಕ್ಸ್ಕ್ಯೂಸ್ ಮಿ ಸರ್. ಯುವರ್ ಆನರ್, ಇವನು ಹೇಳ್ತಿರೋದು ಸುಳ್ಳು. ದುಡ್ಡು ಟ್ರಾನ್ಸ್ಫರ್ ಆಗಿರೋದು ಇವನು ಹೇಳ್ತಿರೋ ಊರಿನ ಬ್ರಾಂಚ್ಗಲ್ಲ, ಗೌರಿಪುರದ ಬ್ರಾಂಚ್. ಯಾವ ಬ್ರಾಂಚ್ ಆದ್ರೆ ಏನ್ರಿ? ದುಡ್ಡು ಕಳಿಸಿರೋದು ಸರಸ್ವತಿನೇ ತಾನೆ? ಅಲ್ಲ, ಯಾರು ಕಳಿಸಿದ್ರು ಅಂತ ಇವನಿಗೂ ಗೊತ್ತಿಲ್ಲ. ಯುವರ್ ಆನರ್, ಸರಸ್ವತಿ ವಾಗ್ದೇವಿನ ಕಿಡ್ನಾಪ್ ಮಾಡಿದ್ಲು ಅಂತ ಮನೆಯಲ್ಲಿ ಹೇಳಿದ ಮೊದಲನೇ ವ್ಯಕ್ತಿ ಪ್ರೀತಿ. ಆಕೆಯನ್ನು ವಿಚಾರಿಸೋಕೆ ಅನುಮತಿ ಕೊಡಬೇಕು ಅಂತ ಕೋರ್ಟ್ನ ವಿನಮ್ರತೆಯಿಂದ ಕೇಳ್ಕೊಂತಿದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಸರಸ್ವತಿನೇ ಕಿಡ್ನಾಪ್ ಮಾಡಿದ್ಲು ಅಂತ ನಿನ್ ಮುಂಚಿತವಾಗ್ಲೇ ಹೇಗೆ ಗೊತ್ತು? ನಾನೇನೋ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ, ಆವಾಗ ಗೊತ್ತಾಯ್ತು. ಏನಂತ? ಸರಸ್ವತಿನ ಸಿಗಾಕ್ಸ್ಬೇಕು ಅಂತನಾ? ಅಲ್ಲ, ಪೂರ್ತಿ ಪ್ಲಾನ್ಗೆ ಮಾಸ್ಟರ್ ಮೈಂಡ್ ಈ ಸರಸು ಅಂತ. ಜಡ್ಜ್ ಅವರೇ, ಅವಳು ನನ್ ಮೇಲಿರೋ ಕೋಪದಲ್ಲಿ ಮಾತಾಡ್ತಿದ್ದಾಳೆ. ನಾನ್ ಒಳ್ಳೇದ್ ಮಾಡಿದ್ರು ಸರಿ, ಅದ್ರಲ್ಲಿ ತಪ್ಪನ್ನ ಹುಡುಕಿ ಅಮ್ಮನ ಅವ್ರ ಮುಂದೆ ನನಗ್ ಬೈತಾ ಇದ್ಲು. ಈಗ್ಲೂ ಕೂಡ ಅದೇ ಪ್ರಯತ್ನ ಮಾಡ್ತಿದ್ದಾಳೆ. ನಂದು ಪ್ರಯತ್ನ ಅಲ್ಲ, ಮೇಲ್ಗಡೆ ಕಾಣ್ತಿರೋದೇ ನಿಜ. ಜಡ್ಜ್ ಸರ್, ಮನೆಯವರು ಸರಸುನ ಕುರುಡಾಗಿ ನಂಬಿದ್ದಾರೆ. ಆದ್ರೆ ನನಗ್ ಮೊದ್ಲಿಂದಾನೂ ಅವಳ ಮೇಲೆ ಡೌಟ್ ಇತ್ತು. ಬಟ್ ಅವಳು ಇಂಥ ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಕೋರ್ಟ್ಗೆ ಕರ್ಕೊಂಡು ಬಂದು ತುಂಬಾ ದೊಡ್ಡ ತಪ್ಪು ಮಾಡಿದೆ. ನಮ್ಮ ಆಂಟಿ ಒಂದಿನ ಅಧಿಕಾರ ಕೊಟ್ಟ ಪಾಪಕ್ಕೆ ಅದನ್ನೇ ಪರ್ಮನೆಂಟ್ ಮಾಡೋದಕ್ಕೆ ಈ ಕಿಡ್ನಾಪ್ ಮಾಡಿಸಿದಾಳೆ. ಜಡ್ಜ್ ಸರ್, ಈ ಸರಸುಗ್ ಶಿಕ್ಷೆ ಕೊಟ್ರು ಸರಿ, ಕೊಡದೇ ಇದ್ರು ಸರಿ, ನಮ್ಮ ಆಂಟಿ ಎಲ್ಲಿದ್ದಾರೆ ಅಂತ ಸ್ವಲ್ಪ ಹೇಳೋದಕ್ಕೆ ಹೇಳಿ ಸರ್. ಕಿಡ್ನಾಪ್ ಮಾಡಿರೋದು ನೀನಾಗಿದ್ರೆ ಸರಸ್ವತಿ ಹೇಗೆ ಹೇಳ್ತಾಳೆ? ನಾನ್ ಮಾಡೋದಂದ್ರೇನು? ಪ್ರೂಫ್ ಎಲ್ಲ ಸರ್ಸುನೆ ಮಾಡಿದ್ದು ಅನ್ನುವಾಗ ಪ್ರೀತಿನ ಬ್ಲೇಮ್ ಮಾಡೋದು ಅಂದ್ರೇನ್ ಸರ್? ಎಲ್ಲಾನು ಮಾಡಿದ್ದು ಪ್ರೀತಿನೇ. ನನ್ನ ಹತ್ರ ಸ್ಟ್ರಾಂಗ್ ಪ್ರೂಫ್ ಇದೆ ಯುವರ್ ಆನರ್. ಈಕೆ ನಿಮ್ಗೆ ಗೊತ್ತಾ? ಗೊತ್ತು ಸರ್, ಪ್ರೀತಿ. ನೀವೇನ್ ನೋಡಿದ್ರಿ ಅಂತ ಜಡ್ಜ್ ಅವ್ರು ಹೇಳಿ. ಖಂಡಿತ ಸರ್. ಸರ್, ಇವಳ ಇಬ್ರಿಗೆ ಸರ್ಸು ಕಿಡ್ನಾಪ್ ಮಾಡಿದಾಳೆ ಅಂತ ಹೇಳಕ್ಕೆ ದುಡ್ಡು ಕೊಡ್ಲು ಸರ್. ರಾಹುಲ್, ಯುವರ್ ಆನರ್, ಪ್ರೀತಿ ಕಾಲ್ ರೆಕಾರ್ಡ್ಸ್ ದುಡ್ಡು ಕೊಡ್ತಿರ್ಬೇಕಾದ್ರೆ ತೆಗೆದಿರೋ ಫೋಟೋಸ್. ಇಲ್ಲ ಜಡ್ಜ್ ಅವರೇ, ಅಶೋಕು ಇದು ನಿಜ ಅಲ್ಲ. ಇವನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ಮುಂಚೆನೆ ನಿನ್ ಗೊತ್ತು ಅಂತ ಅವನು ಹೇಳ್ತಿದ್ರೆ ನೀನೇ ನಮ್ಮ ಪ್ರೀತಿ ಈಗ್ಲೇ ನೋಡ್ತಿರೋದು ಅಂತ್ಯಾ? ಸರ್, ಈ ಲಾಯರ್ ಇವ್ರ ಜೊತೆ ಸೇರ್ಕೊಂಡು ನನ್ನನ್ನು ಬ್ಲೇಮ್ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಯುವರ್ ಆನರ್, ಇದೆಲ್ಲ ನಿಜ ಅಲ್ಲ. ಫೇಕ್ ಪ್ರೂಫ್ಸ್, ಫಾಲ್ಸ್ ಎವಿಡೆನ್ಸ್.
ಎಲ್ಲಾನು ಸರಿಯಾಗೇ ಇದೆಯಲ್ರಿ? ಈಗ್ಲಾದ್ರೂ ತಪ್ಪು ಒಪ್ಕೋ ಪ್ರೀತಿ, ಇಲ್ದೆ ಹೋದ್ರೆ ಅರೆಸ್ಟ್ ಆಗ್ತೀಯಾ. ನಾನೇನು ಮಾಡಿಲ್ಲ ಸರ್. ಮಾಡಿದ್ಯಾ? ನನ್ನ ಹತ್ರ ಸಾಕ್ಷಿ ಇದೆ. ಇಲ್ಲ, ಅದು ನಿಜ ಅಲ್ಲ. ಇಲ್ಲ ಅನ್ನೋದಕ್ಕೆ ಪ್ರೂಫ್ ಏನಿದೆ? ಹೇಳ್ದೆ ಹೋದ್ರೆ ಈಗ್ಲೇ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ. ನಾನೇನು ಮಾಡದೆ ಇರೋವಾಗ ಪ್ರೂಫ್ ಹೆಂಗ್ರಿ ಇರುತ್ತೆ? ಏನೋ ಸರ್ಸು ಮೇಲಿನ ಕೋಪದಲ್ಲಿ ಅವಳನ್ನ ಸಿಕ್ಕಾಕ್ಸ್ಬೇಕು ಅಂತ. ಸಿಕ್ಕಾಕ್ಸ್ಬೇಕು ಅಂತ ಇಷ್ಟು ಸೀನ್ ಕ್ರಿಯೇಟ್ ಮಾಡ್ದ. ಕೇಳಿಸ್ಕೊಂಡ್ರ ಯುವರ್ ಆನರ್? ವಾಗ್ದೇವಿನ ಯಾರು ಕಿಡ್ನಾಪ್ ಮಾಡಿದ್ರು ಅಂತ ಪ್ರೀತಿ ಕೂಡ ಗೊತ್ತಿಲ್ಲ. ಆದ್ರೆ ಸರಸ್ವತಿನ ಸಿಕ್ಕಾಕ್ಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಏನು ಇಲ್ದೇ ಇರೋದನ್ನ ಇಷ್ಟು ದೊಡ್ಡ ಇಶ್ಯೂ ಮಾಡಿದ್ಲು. ಮತ್ತೆ ನೀವು ಸಬ್ಮಿಟ್ ಮಾಡೋ ಈ ಸಾಕ್ಷಿಗಳು, ಮಾತಾಡ್ತಾರೋ ಆ ವ್ಯಕ್ತಿ, ಇದೆಲ್ಲ ಏನ್ರಿ? ನನ್ನನ್ನು ಕ್ಷಮಿಸಬೇಕು ಯುವರ್ ಆನರ್, ಅದು ನಿಜ ಅಲ್ಲ. ಫೇಕ್ ಪ್ರೂಫ್ ಸೃಷ್ಟಿ ಮಾಡೋದು ಕಷ್ಟ ಅಲ್ಲ ಅಂತ ತೋರ್ಸೋದಿಕ್ಕೆ ಈಗ ಮಾಡಿದ್ದು. ಸರಸ್ವತಿಗೆ ಅಮ್ಮನವ್ರ ಮೇಲೆ ಗೌರವ ಇದೆ, ಆದ್ರೆ ಅಧಿಕಾರದ ಆಸೆ ಇಲ್ಲ. ನಿಮ್ದು ಫೇಕ್ ಅಂತ ಒಪ್ಕೊಂಡ್ರಿ ತಾನೆ? ನಾನೇನ್ ಸಬ್ಮಿಟ್ ಮಾಡಿದ್ದೀನೋ ಅದನ್ನು ಫೇಕ್ ಅಂತೀರಾ? ಅಲ್ಲ, ಮ್ಯಾನಿಪುಲೇಷನ್ ಅಂತೀನಿ. ಸರಸ್ವತಿ ಆಫೀಸ್ಗೆ ಹೋದಾಗ ಆಕೆ ಫೋನಿಂದ ಕಾಲ್ ಮಾಡಿದ್ದು, ಹಣ ಟ್ರಾನ್ಸ್ಫರ್ ಮಾಡಿದ್ದು ಆಕೆ PA. ಅದಕ್ಕೆ ಸಂಬಂಧಪಟ್ಟ CC ಫುಟೇಜ್ ನನ್ನ ಹತ್ರ ಇದೆ.